ಒಂದು ಸುಂದರ ಹಳ್ಳಿಯಲ್ಲಿ ಭೀಮಯ್ಯ ಮತ್ತು ರಾಗಿಣಿ ಎಂಬ ದಂಪತಿ ವಾಸಿಸುತ್ತಿದ್ದರು. ಹಿರಿಯರಿಂದ ಬಂದಿದ್ದ ಸ್ವಲ್ಪ ಜಮೀನನ್ನೇ ನಂಬಿಕೊಂಡು ದುಡಿದು ತಮ್ಮ ಜೀವನ ಸಾಗಿಸುತ್ತಿದ್ದರು. ಅವರಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗನಿದ್ದರು. ರಾಗಿಣಿ ಭೀಮಯ್ಯನಿಗೆ ಹೇಳ್ತಾಳೆ, ರೀ, ಇವತ್ತು ಬಾರಿ ಸಸಿ ನೆಡೋಣ ಅಲ್ವಾ? ಮಳೆ ಚೆನ್ನಾಗ್ ಬಂದಿದೆ. ಹೌದು ರಾಗಿಣಿ, ಈ ವರ್ಷ ಚೆನ್ನಾಗಿ ಬೆಳೆ ಬಂದ್ರೆ ಮಕ್ಕಳ ಭವಿಷ್ಯಕ್ಕೂ ಸ್ವಲ್ಪ ಉಳಿಸಬಹುದು. ಭೀಮಯ್ಯ ಗುದ್ದಲಿಯಿಂದ ನೆಲ ಅಗೆಯುತ್ತಿದ್ದಾನೆ. ಅಯ್ಯೋ, ಇದೇನಪ್ಪ, ಕಲ್ಲ? ಮತ್ತೆ ಜೋರಾಗಿ ಅಗೆಯುತ್ತಾನೆ. ಇದು ಸಾಮಾನ್ಯ ಕಲ್ಲಲ್ಲ ಅನಿಸುತ್ತಿದೆ. ಭೀಮಯ್ಯ ಮಣ್ಣನ್ನು ಕೈಯಿಂದ ತೆಗೆದು ನೋಡುತ್ತಾನೆ. ಒಂದು ಹಳೆಯ ಕಂಚಿನ ಕೊಪ್ಪರಿಗೆ ಕಾಣಿಸುತ್ತದೆ. ಭೀಮಯ್ಯ ಬಹಳ ಕಷ್ಟಪಟ್ಟು ಕೊಪ್ಪರಿಗೆಯನ್ನ ಹೊರತೆಗೆದು ಮುಚ್ಚಳ ತೆಗೆಯುತ್ತಾನೆ. ಒಳಗೆ ಹೊಳೆಯುವ ಬಂಗಾರದ ನಾಣ್ಯಗಳು. ಸೂರ್ಯನ ಬೆಳಕು ನಾಣ್ಯಗಳ ಮೇಲೆ ಬೀಳುತ್ತದೆ. ಭೀಮಯ್ಯನ ಕಣ್ಣುಗಳು ದೊಡ್ಡದಾಗುತ್ತವೆ. ಅಯ್ಯೋ ದೇವ್ರೇ, ಎಷ್ಟು ಬಂಗಾರ! ಭೀಮಯ್ಯ ಜೋರಾಗಿ ಕೂಗ್ತಾನೆ. ರಾಗಿಣಿ, ರಾಗಿಣಿ, ಬೇಗ ಇಲ್ಲಿ ಬಾ. ರಾಗಿಣಿ ಓಡುತ್ತಾ ಬರುತ್ತಾಳೆ. ಏನಾಯ್ತು ರೀ? ಯಾಕೆ ಇಷ್ಟು ಜೋರಾಗಿ ಕರೀತಿದ್ದೀರಾ? ಭೀಮಯ್ಯ ಕೊಪ್ಪರಿಗೆಯನ್ನು ತೋರಿಸುತ್ತಾನೆ. ಅಯ್ಯೋ, ಇದು ನಿಜವಾದ ಬಂಗಾರನಾ? ಒಂದು ನಾಣ್ಯವನ್ನು ಕೈಗೆ ತೆಗೆದು ನೋಡುತ್ತಾಳೆ. ನನ್ನ ಜೀವನದಲ್ಲೇ ಇಷ್ಟು ಬಂಗಾರ ನೋಡಿಲ್ಲ ರೀ. ಇದರಿಂದ ನನಗೆ ಒಂದು ದೊಡ್ಡ ಸರ ಮಾಡಿಸೋಣ. 2 ಬಳೆ, ಸೊಂಟದ ಪಟ್ಟಿ, ಮಕ್ಕಳಿಗೂ ಒಳ್ಳೆಯ ಆಭರಣ ಮಾಡಿಸೋಣ. ರಾಗಿಣಿ, ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಯಾಕೆ ರೀ? ಜನರಿಗೆ ಗೊತ್ತಾದ್ರೆ ನಮ್ಮ ಮೇಲೆ ಅನುಮಾನ ಬರುತ್ತದೆ. ಕಳ್ಳರ ಕಣ್ಣು ನಮ್ಮ ಮನೆಯ ಮೇಲೆ ಬೀಳಬಹುದು. ರಾಗಿಣಿ ತಲೆ ಆಡಿಸ್ತಾಳೆ. ಹಾಗಾದ್ರೆ ನಮ್ಮ ಮಗನಿಗಾದ್ರೂ ಹೇಳೋಣ. ಭೀಮಯ್ಯ ಸ್ವಲ್ಪ ಯೋಚಿಸ್ತಾನೆ. ಬೇಡ ರಾಗಿಣಿ, ಈಗ ಹೇಳ್ಬೇಡ. ಅವನು ದೊಡ್ಡವನಾದ್ಮೇಲೆ ಈ ಜಮೀನು ಅಗೆಯುವಾಗ ಅವನಿಗೆ ಈ ನಿಧಿ ಸಿಕ್ಕರೆ ಅವನ ಸಂತೋಷ ಎಷ್ಟು ದೊಡ್ಡದಿರುತ್ತೆ ಗೊತ್ತಾ? ನನಗ್ ಸಿಕ್ಕ ಖುಷಿ ಅವನಿಗೂ ಸಿಗ್ಬೇಕು. ರಾಗಿಣಿ ಭಾವೋದ್ವೇಗದಿಂದ ಗಂಡನನ್ನು ನೋಡ್ತಾಳೆ. ಇಬ್ಬರೂ ಕೊಪ್ಪರಿಗೆಯನ್ನು ಎಚ್ಚರಿಕೆಯಿಂದ ಮತ್ತೆ ಅದೇ ಜಾಗದಲ್ಲಿ ಇಡುತ್ತಾರೆ. ರಾಗಿಣಿ ಸುತ್ತಲೂ ಯಾರಾದರೂ ನೋಡುತ್ತಿದ್ದಾರೆಯೇ ಎಂದು ಗಮನಿಸುತ್ತಾಳೆ. ಕೊನೆಗೆ ಇಬ್ಬರೂ ದೇವರಿಗೆ ಕೈಮುಗಿದು ಮನೆಗೆ ಹೊರಡುತ್ತಾರೆ.